ಆದ್ರೆ ನಿನ್ನ ಮನ್ಸಲ್ಲಿ ನೀನ್ ಅಂದ್ಕೊಳ್ತಾ ಇದೀಯಾ ನಾನು ಕಂಪ್ಲೀಟ್ ಅಲ್ಲ, ನಾನು ಇನ್ನೇನೋ ಮಾಡಿ ಉತ್ತಮ ಆಗ್ತೀನಿ, ನಾನು ಇನ್ನೇನೋ ಮಾಡಿ ಖುಷಿಯಾಗಿರ್ತೀನಿ ಅಂತ. ಹಣ ಇಲ್ಲ ಅಂದ್ರೆ ನೀನ್ ಸಫರ್ ಮಾಡ್ಬೇಕು, ನೀನ್ ಈ ತರ ಇಲ್ಲ ಅಂದ್ರೆ ನಿನ್ಗೆ ಈ ತರ ಆಗತ್ತೆ, ನಿನಗೆ ಹೆಂಡತಿ ಈ ತರಾನೇ ಬರ್ಬೇಕು. ಗೆಳೆಯರೆ, ವಿಡಿಯೋ ನೋಡೋದಕ್ ಮುಂಚೆ ಒಂದು ಸಣ್ಣ ಮನವಿ, ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಆ ಬೆಲ್ ಐಕಾನ್ ನ ಒತ್ತಿಲ್ಲ ಅಂದ್ರೆ ಈ ಕೂಡಲೇ ಅದನ್ನ ಮಾಡಿ. ಮತ್ತೆ ಈ ವಿಡಿಯೋಗಳಲ್ಲಿ ಹಂಚಿಕೊಳ್ಳುತ್ತಿರುವ ವಿಷಯ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋನ ನಿಮ್ಮ ಫೇಸ್ಬುಕ್ ಸ್ಟೋರೀಸು, ಇನ್ಸ್ಟಾಗ್ರಾಮ್ ಸ್ಟೋರೀಸು, ವಾಟ್ಸ್ಆಪ್ ಸ್ಟೇಟಸ್ ಗಳಲ್ಲಿ ಹಂಚ್ಕೊಳ್ಳಿ. ಇಡೀ ಕರ್ನಾಟಕ ಜನತೆಗೆ ಈ ಆಕರ್ಷಣೆಯ ನಿಯಮದ ಜ್ಞಾನವನ್ನ ತಲುಪಿಸೋದಕ್ಕೆ ನನಗೆ ಸಹಕಾರ ನೀಡಿ. ಧನ್ಯವಾದಗಳು. ಇನ್ನೊಂದೇನು ಅಂತಂದ್ರೆ ಎಲ್ಲರೂ ಬಹಳಷ್ಟು ಜನ ಈ ಆಧ್ಯಾತ್ಮಿಕತೆ ಆಗ್ಲಿ ಅಥವಾ ಒಂದು ಭಕ್ತಿ ಮಾರ್ಗ ಆಗ್ಲಿ, ಈಗ ಜ್ಞಾನ ಮಾರ್ಗ ಬಗ್ಗೆ ಮಾತಾಡ್ತಾ ಇದ್ವಿ. ಸಮಸ್ಯೆಗಳು ಜಾಸ್ತಿ ಆದಾಗ್ಲೇ ಮನುಷ್ಯ ಬರೋದು. ಸೊ ನಮ್ಮ ಜೀವನದಲ್ಲಿ 4 ತಕಡಿಗಳಿದೆ: ಹೆಲ್ತ್, ಆರೋಗ್ಯ, ಬಾಂಧವ್ಯ, ಹಣಕಾಸು ಮತ್ತೆ ವೃತ್ತಿ ಜೀವನ. ಸೊ ಇದ್ರಲ್ಲಿ ಏನಾದ್ರೂ ಸಾಧಿಸ್ಬೇಕು, ಇದ್ರಲ್ಲಿ ನಾವು ಉತ್ತೀರ್ಣರಾಗ್ಬೇಕು, ಇನ್ ಸ್ವಲ್ಪ ನೆಕ್ಸ್ಟ್ ಮಟ್ಟಕ್ಕೆ ಹೋಗ್ಬೇಕು, ಈ ಒಂದು ಪ್ರಯತ್ನದಲ್ಲಿ ಇರ್ಬೇಕಾದ್ರೇನೆ ಯಾವಾಗ ನಾವು ಅನ್ಕೊಂಡಿದ್ದೆಲ್ಲ ನಡೀತಾ ಇಲ್ಲ ಅವಾಗ ನಾವು ಕೈ ಮುಗ್ದು ಆ ದೇವ್ರನ್ನ ನಂಬೋದು, ದೇವ್ರನ್ನ ಬೇಡ್ಕೊಳ್ತೀವಿ. ಇಲ್ಲ ಅಂದ್ರೆ ನಮ್ಮ ಮೇಲೆ ಭಾರ ಹಾಕಿ ಏನೋ ಒಂದು ಮಾಡ್ತಾ ಇರ್ತೀವಿ. ಆದ್ರೆ ನನ್ನ ಪ್ರಶ್ನೆ ಏನಪ್ಪಾ ಅಂದ್ರೆ, ನನ್ಗಿದು ಅಫ್ಕೋರ್ಸ್ ನನಗೂ ಇದು ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲೇ ಅರ್ಥ ಆಯ್ತು. ನಮ್ಮ ಅಂತರಂಗದ ಪಯಣ ಮಾಡೋದು ಈ ಬಹಿರಂಗ ಜೀವನದಲ್ಲಿ ಇದೆಲ್ಲತ್ರಲ್ಲೂ ಒಂದು ಸಕ್ಸಸ್ ಸಿಗೋದಕ್ಕೆ ಬಹಳ ಮುಖ್ಯ ಅಂಡ್ ಬಹಳ ಸುಲಭವಾದ ದಾರಿ ಕೂಡ. ಅಂದ್ರೆ ಯಾರೋ ನನ್ಗೊಂದು 10,000, ನೀನು ಉದಾಹರಣೆಗೆ ಹೇಳ್ದಂಗೆ ಯಾರೋ ಒಬ್ಬ 10,000 ಕೊಡ್ಲಿಲ್ಲ ಅಂದಾಗ ಅವನ್ ಮನೆ ಮುಂದೆ ಹೋಗಿ ನಿಂತ್ಕೊಂಡು ಜಗಳ ಆಡೋದಾಗ್ಲಿ, ಅಥವಾ ಪೊಲೀಸ್ ಕಂಪ್ಲೇಂಟ್ ಮಾಡೋದಾಗ್ಲಿ, ಅಥವಾ ಅವ್ನ್ ಕೊಡ್ಲಿಲ್ವಲ್ಲ ಅಂತ ಒದ್ದಾಡೋದಾಗ್ಲಿ, ಈ ರೀತಿ ಮಾಡಿದಾಗ ಹಣ ಸಿಗ್ಬೋದು. ಆದ್ರೆ ಆ ಪ್ರಾಸೆಸ್ ಅಲ್ಲಿ ನಮ್ಮ ಮನಸ್ಸಿನ ನೆಮ್ಮದಿ ಕೆಡುತ್ತೆ, ಆ ಬಾಂಧವ್ಯ ಹಾಳಾಗುತ್ತೆ. ಅದರಿಂದ ಇನ್ನಷ್ಟು ಕಾಯಿಲೆಗಳು ಬಂದು ಆ ಪೊಲೀಸ್ಗೆ ನೀನ್ ಹೇಳ್ದಂಗೆ 1 ಲಕ್ಷ ಕೊಡೋ ತರ ಆಗ್ಬೋದು, ಅಥವಾ ಹಾಸ್ಪಿಟಲ್ಗೆ ಇನ್ನೂ ಜಾಸ್ತಿನೇ ಬಿಲ್ ಕಟ್ಟೋ ತರ ಆಗ್ಬೋದು. ಆದ್ರೆ ಸ್ವಲ್ಪ ಅಂತರಂಗದಲ್ಲಿ ನಾವು ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ರೆ ಅವನೇ ಮನೆ ಹುಡುಕೊಂಡು ಬಂದು 1 ಲಕ್ಷ ಕೊಟ್ಬಿಟ್ಟು ಹೋಗ್ತಾನೆ. ಈ ರೀತಿ ಬಹಳಷ್ಟು ಎಕ್ಸ್ಪೀರಿಯನ್ಸಸ್ ನಾನು ಕೇಳ್ತಾ ಇರ್ತೀನಿ. ಸೊ ಈ ಅಂತರಂಗದ ಪಯಣ ಏನಕ್ಕೆ ಮುಖ್ಯ ಅನ್ಸುತ್ತೆ? ಈಗ ರವಿಚಂದ್ರ ಅಂತ ಇಲ್ಲಿ ಜಾಯ್ನ್ ಆಗಿದ್ದಾರೆ, ಅವರು ಪೊಲೀಸ್ಗೆ ಓದ್ಬೇಕು ಅಂತ ಇದ್ದಾರೆ. ಸೊ ಈಗ ನಾನು ಪೊಲೀಸ್ ಇನ್ಸ್ಪೆಕ್ಟರ್ ಆಗ್ಬೇಕು ಅಂತ ಓದ್ತಾ ಇದ್ದೀನಿ, ಅದಕ್ಕಾಗಿ ಕೆಲಸ ಮಾಡ್ತಾ ಇದ್ದೀನಿ. ನನಗೆ ಅಂತರಂಗದ ಪಯಣ ಏನಕ್ ಮುಖ್ಯ, ನನ್ನ ಮನಸ್ಥಿತಿ ಬಗ್ಗೆ ಅರ್ಥ ಮಾಡ್ಕೊಳ್ಳೋದು ಏನಕ್ ಮುಖ್ಯ ಅಂತ ನೀನ್ ಹೇಳ್ತೀಯ ನಮ್ರತ? ಓಕೆ, ಸೊ ಈ 4 ತಕಡಿಗಳು ಏನ್ ಹೇಳಿದ್ರಿ ನೀವು, ಹೆಲ್ತ್, ವೆಲ್ತ್, ಪ್ರಾಸ್ಪೆರಿಟಿ, ವಾಟ್ ದ 4 ದಿಸ್ ಥಿಂಗ್ಸ್. ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಸಿಚುವೇಶನ್ಸ್ ಚೇಂಜ್ ಆಗಲ್ಲ, ಬಟ್ ಅದು ನನ್ನ ದೃಷ್ಟಿಕೋನ ನೋಡೋದ್ರಲ್ಲಿ ಚೇಂಜ್ ಆಗತ್ತೆ ಅಂತ ಏನ್ ಹೇಳ್ದಲ್ಲ. ಈ ಫ್ರೀಕ್ವೆನ್ಸಿ, ಅಗೇನ್ ಕಮಿಂಗ್ ಬ್ಯಾಕ್ ಟು ಯು, ವಾಟ್ ಎವರ್ ಯು ಸೆಡ್, ಇಟ್ ಇಸ್ ದ ಫ್ರೀಕ್ವೆನ್ಸಿ. ಸೊ ಈ ಅಂತರಂಗದಲ್ಲಿ ವೆನ್ ಯು ಸೇ ಏನೇ ಆದ್ರೂ ನಾನು ಖುಷಿಯಾಗಿರ್ತೀನಿ ಅಂದಾಗ ಆ 10,000, ಈಗ ಸಿಚುವೇಶನ್ಸ್ ಎಲ್ಲಾನು ಇಟ್ ಇಸ್ ಲೈಕ್ ಅ ಡ್ರಾಮಾ ವಿಹಾನ್. ಈಗ ಎಲ್ಲ ನಮ್ ತಲೆಯಲ್ಲಿ ಏನಿದೆ, ಇಟ್ ಇಸ್ ಅ ಸ್ಟೋರಿ ಅಷ್ಟೇ. ಈ ಮೊಮೆಂಟ್, ಫಾರ್ ಎಕ್ಸಾಂಪಲ್, ದೂರದಲ್ಲಿ ಒಬ್ರಿದ್ದಾರೆ ನನಗೆ ತುಂಬಾ ಬೇಕಾದವರು, ಅವ್ರ ಈ ಮೊಮೆಂಟ್ ದೇ ಪಾಸ್ಡ್ ಅವೇ, ದೇವ್ರಿಗೆ ಸೇರ್ಕೊಂಡ್ರು ಅಂತ ಇಟ್ಕೊಳ್ಳೋಣ. ಸೊ ಇಲ್ಲಿ ನಾನು ಕೂತ್ಕೊಂಡು ಇಲ್ಲಿ ಐ ಆಮ್ ವಿತ್ ಯು ಆನ್ ದಿಸ್ ವಿಡಿಯೋ ಕಾಲ್, ನನಗೆ ಗೊತ್ತಿಲ್ಲ, ಇದು ನನಗೆ ಗೊತ್ತೇ ಇಲ್ಲ. ಸೊ ನಾನು ಏನ್ ಮಾಡ್ತೀನಿ, ಆರಾಮಾಗಿ ನಿಮ್ ಜೊತೆ ಮಾತಾಡ್ತೀನಿ. ಆ ಮೊಮೆಂಟ್ ಐ ಗೆಟ್ ಅ ಕಾಲ್, ಏನಾಗುತ್ತೆ, ಐ ಗೆಟ್ ಶಾಟರ್ಡ್. ಈ ತರ ಆಯ್ತಾ ಅಂತ ಹೇಳಿ ನಂಗೆ ದುಃಖ ಆಗತ್ತೆ. ಇಲ್ಲಿ ಆ ಮನುಷ್ಯ 1 ಅವರ್ ಆಯ್ತು. ದ ಇನ್ಫಾರ್ಮೇಶನ್ ನೋಯಿಂಗ್ ಇಸ್ ದ ಪ್ರಾಬ್ಲಮ್. ಸೊ ನೀವು ಅದನ್ನ ಹೆಂಗೆ ಕಲ್ಪಿಸ್ಕೊಳ್ತೀರಾ, ಹೆಂಗ ಸ್ಟೋರಿನ ಫಾರ್ಮ್ ಮಾಡ್ತೀರಾ, ಅದ್ರ ಮೇಲೆ ನಿಮ್ ರಿಯಾಕ್ಷನ್ಸ್, ನಿಮ್ ಸಫರಿಂಗ್ ಎಲ್ಲಾನು ಅದಿದೆ. ನನಗೆ ಗೊತ್ತೇ ಆಗಿಲ್ಲ, ದೂರದಲ್ಲಿ ಒಬ್ರು ಹೋಗಿದಾರ, ನನಗೆ ಗೊತ್ತೇ ಆಗಿಲ್ಲ ಅಂದ್ರೆ ನಮ್ ಜೀವನ ಹಂಗೆ ನಡೀತಾ ಹೋಗುತ್ತೆ, ಏನು ಡಿಫ್ರೆನ್ಸೇ ಇರಲ್ಲ. ಅಂಡ್ ಅಗೇನ್ ಇಟ್ ಇಸ್ ಆಲ್ ಫೀಡೆಡ್, ಎಲ್ಲಾನು ಕಂಡೀಷನಿಂಗ್ ಅಂತ ಏನ್ ಹೇಳ್ತೀವಿ ಆತರ. ಊಟ ರೈಟ್ ಹ್ಯಾಂಡ್ ಅಲ್ಲೇ ಮಾಡ್ಬೇಕು, ಬರೆಯೋದ್ ರೈಟ್ ಹ್ಯಾಂಡ್ ಅಲ್ಲೇ ಮಾಡ್ಬೇಕು, ನೀನ್ ಕಾಲಲ್ಲೇ ನಡಿಬೇಕು. ಚಿಕ್ಕ ವಯಸ್ಸಿಂದ ನಮ್ಗೆ ಕೈಯಲ್ಲಿ ನಡಿಬೇಕು ಅಂತ ಹೇಳ್ಕೊಡಿದ್ರೆ ನಾವು ಕೈಯಲ್ಲಿ ನಡೀತಾ ಇದ್ವಿ, ಗೊತ್ತೇ ಆಗ್ತಿರ್ಲಿಲ್ಲ. ಅದೇ ತರ ಹಣ ಇಲ್ಲ ಅಂದ್ರೆ ನೀನ್ ಸಫರ್ ಮಾಡ್ಬೇಕು, ನೀನ್ ಈ ತರ ಇಲ್ಲ ಅಂದ್ರೆ ನಿನ್ಗೆ ಈ ತರ ಆಗತ್ತೆ, ನಿನಗೆ ಹೆಂಡತಿ ಈ ತರಾನೇ ಬರ್ಬೇಕು, ನಿನ್ ಮಕ್ಳು ಈ ತರ, ಇದೆಲ್ಲ ಏನಿದೆಲ್ಲ, ವಾಟ್ ಇಸ್ ದಿಸ್ ಇಸ್ ಯಾರೋ ಬರ್ದಿದ್ ಸ್ಟೋರಿಗೆ ನಾವೆಲ್ಲ ಪಾತ್ರಧಾರಿಗಳಷ್ಟೇ. ದಿಸ್ ಕಂಡೀಷನಿಂಗ್ ಹ್ಯಾಸ್ ಟು ಬಿ ಕಟ್. ನಿನ್ ಸ್ಟೋರಿಗೆ ನೀ ಪಾತ್ರಧಾರಿ ಆಗು, ನಿನಗೆ ಹೆಂಗ್ ಬೇಕೋ ಹಂಗ್ ನೀ ಜೀವನ ಮಾಡು. ದಿಸ್ ಹ್ಯಾಪನ್ಸ್ ಓನ್ಲಿ ವೆನ್ ಯು ಟೇಕ್ ಅ ಪೆನ್ ಅಂಡ್ ಅ ಬುಕ್. ನನಗೆ ಏನ್ ಬೇಕು ಅನ್ನೋದನ್ನ ಬರೀರಿ. ದಟ್ ಇಸ್ ವೆರಿ 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 ಇಂಪಾರ್ಟೆಂಟ್. ನೀವ್ ಎಷ್ಟೇ ಜಪ ತಪ್ಪ ಎಷ್ಟು ದೇವ್ರಿಗೆ ನಮಸ್ಕಾರ ಮಾಡಿದ್ರು ನಿಮ್ಗೆ ಏನ್ ಬೇಕು ಅನ್ನೋ ಕ್ಲಾರಿಟಿ ಇಲ್ಲ ಅಂದ್ರೆ, ಆ ದೇವ್ರ ಹತ್ರ ಹೋದಾಗ್ಲೂ ಕೂಡ ನಿಮ್ ಮನ್ಸಲ್ಲಿ ನಮ್ಮಮ್ಮ ಈ ತರ ಹೇಳಿದ್ರಲ್ಲ, ಸರಿ ಅವ್ರಿಗೋಸ್ಕರ ನಾನು IT ಜಾಬ್ಗೆ ಹೋಗ್ಬೇಕು, ನಮ್ಮಪ್ಪ ಈ ತರ ಹೇಳಿದ್ರಲ್ಲ, ಇದೇ ಓಡ್ತಾ ಇರತ್ತೆ. ಸೊ ದೇವ್ರಿಗೂ ಕನ್ಫ್ಯೂಸ್ ಆಗತ್ತೆ, ನಿಮ್ಗೆ ಏನ್ ಕೊಡ್ಬೇಕು ಏನ್ ಕೊಡ್ಬಾರ್ದು ಅಂತ.
ಸೊ ಫಸ್ಟ್ ಟೇಕ್ ಅ ಬುಕ್, ಟೇಕ್ ಅ ಪೆನ್. ನನಗೇನ್ ಬೇಕು, ನಾನ್ ಯಾರು, ಹೂ ಆಮ್ ಐ. ಅಗೇನ್ ದಿಸ್ ಆಲ್ ಕಮ್ಸ್ ಟು ದ ಆಧ್ಯಾತ್ಮ. ರಮಣ ಮಹರ್ಷಿಯರ್ ಹೇಳಿರೋದು ಹೂ ಆಮ್ ಐ. ಹೂ ಆಮ್ ಐ ಅಂತ ಹೇಳೋದು ಇಟ್ ಇಸ್ ಅ ವೆರಿ ಬಿಗ್ ಥಿಂಗ್, ದಟ್ಸ್ ಅ ವೆರಿ ಸ್ಮಾಲ್ ಕ್ವೆಶ್ಚನ್. ವೆನ್ ಯು ಗೋ ಡೀಪ್, ಯು ಆರ್ ಸಂಪೂರ್ಣ ಪರಿಪೂರ್ಣ ದೈವಿಕ ಆತ್ಮ. ಈ ದೈವಿಕ ಆತ್ಮಗೆ ಆಚೆ ಕಡೆಯಿಂದ ಏನು ಬೇಕಾಗಿಲ್ಲ. ಯು ಆರ್ ಹೋಲ್, ಯು ಆರ್ ಕಂಪ್ಲೀಟ್. ಯು ಆರ್ ವೆರಿ ಮಚ್ ಹೋಲ್, ಯು ಆರ್ ವೆರಿ ಮಚ್ ಕಂಪ್ಲೀಟ್. ಈ ಕ್ವೆಶ್ಚನ್ಗೆ ಐ ವುಡ್ ಟೀಚ್ ಒನ್ ಸ್ಮಾಲ್ ಮೆಡಿಟೇಷನ್ ಟೆಕ್ನಿಕ್. ಬಲಗೈನ ಎದೆ ಮೇಲೆ ಇಡಿ, ಎಡಗೈನ ಮಣಿಪುರದ ಹತ್ರ ಇಡಿ. ಮಣಿಪುರ ಇಸ್ ಯುವರ್ ಸ್ಟಮಕ್, ಹೊಟ್ಟೆ ಭಾಗದಲ್ಲಿ ಇಡಿ. ಕ್ಲೋಸ್ ಯುವರ್ ಐಸ್, ಕ್ಲೋಸ್ ಯುವರ್ ಐಸ್. ಟೇಕ್ ಅ ಡೀಪ್ ಬ್ರೆತ್. ಇನ್ಹೇಲ್, ಎಕ್ಸ್ಹೇಲ್, ಇನ್ಹೇಲ್, exhale. Repeat after me. I am a whole divine soul. 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 I am whole and complete. 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 ಸೊ ಇದು ಒಂದು ಚಿಕ್ಕ ಮಂತ್ರ. ಈ ಮಂತ್ರ ಬಂದ್ಬಿಟ್ಟು ನೀವು ಹೇಳ್ತಾ 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 ಹೆಂಗಾಗತ್ತೆ ಅಂದ್ರೆ, ಇಟ್ ಇಸ್ ವೆರಿ ಸ್ಮಾಲ್ ಬಟ್ ಇಟ್ ಇಸ್ ವೆರಿ 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 ಇಂಟೆನ್ಸ್. ವೆನ್ ಯು ಸೇ ಐ ಆಮ್ ಅ ಪ್ಯೂರ್ ಡಿವೈನ್ ಸೋಲ್, ಐ ಆಮ್ ಹೋಲ್ ಅಂಡ್ ಕಂಪ್ಲೀಟ್ ಅಂತ ಹೇಳ್ಬೇಕಾದ್ರೆ, ನೀವೇ ಪರಮಾತ್ಮನ ಒಂದು ಅಂಶ ಅಂದಾಗ ನಿಮ್ಮಲ್ಲಿ ಏನ್ ಹುಡುಕಿರಕ್ ಸಾಧ್ಯ, ನಿಮ್ಮಲ್ಲಿ ಏನ್ ಬೇಕು ಅಂತ ಅನ್ಸತ್ತೆ. ಇವತ್ತಿನ ದಿನಕ್ಕೂ ನಾವು ಹೋಗಿ ದೇವ್ರ ಮುಂದೆ ಯಾಕೆ ಬೇಡ್ತೇವೆ? ಬಿಕಾಸ್ ಅವ್ನ್ ಪರಿಪೂರ್ಣ, ಅವನ ಹತ್ರ ಇದೆ ಅಂತ ತಾನೇ ಕೇಳ್ತೀವಿ. ಅವನ ಹತ್ರ ಇಲ್ಲ ಅಂದ್ರೆ ನಾವ್ ಯಾಕೆ ಹೋಗಿ ಅವನ ಹತ್ರ ನಿಲ್ತೀವಿ? ವೆನ್ ಯು ಸೇ ಯು ಆರ್ ಅ ಡಿವೈನ್ ಸೋಲ್, ಯು ಆರ್ ಪರಿಪೂರ್ಣ. ಯಾರು ನಿಮ್ಗೆ ಏನ್ ಕೊಡ್ಬೇಕು, ಯಾರು ಏನು ಕೊಡೋಷ್ಟಿಲ್ಲ. ಅಲ್ಲಿ ನಿಮ್ ಎಕ್ಸ್ಪೆಕ್ಟೇಷನ್ಸ್ ಕಟ್ ಆಗುತ್ತೆ. ಯಾರಿಂದ ನಂಗೆ ಏನು ಬೇಡ ಅನ್ನೋದು ನಿಮ್ ಸಬ್ ಕಾನ್ಶಿಯಸ್ ಮೈಂಡ್ ಇಂದ ಬರುತ್ತೆ. ಐ ಆಮ್ ಅ ಪ್ಯೂರ್ ಡಿವೈನ್ ಸೋಲ್, ಐ ಆಮ್ ಹೋಲ್ ಅಂಡ್ ಕಂಪ್ಲೀಟ್ ಅಂತ ಹೇಳಿದಾಗ ಯಾರಿಂದನೂ ಏನು ಬೇಡ. ದ ಮೊಮೆಂಟ್ ಯು ಸೇ ದಿಸ್, ಎಲ್ಲರೂ ನಿಮ್ ಹತ್ರ ಬರ್ತಾರೆ. ದೇವ್ರು ಕೇಳ್ತಾ ಇದಾನ, ಬಂದ್ ನಮ್ ಮುಂದೆ ನೀನ್ ಕಾಲಿಗೆ ಮುಗಿ ನನಗೆ ಈ ನೈವೇದ್ಯ ಇಡು ಅಂತ ಇಲ್ಲ, ನಾವೇ ಹೋಗ್ತಾ ಇದೀವಿ. ಸೊ ಯು ವಿಲ್ ಬಿಕಮ್ ದಟ್ ಗಾಡ್. ನೀವ್ ನಿಮ್ಮಲ್ಲಿ ಆ ದೈವಿಕತೆ ಹೆಂಗೆ ಹೊಳೆಯತ್ತೆ ಅಂದ್ರೆ ನೀವೇ ದೇವ್ರಾಗ್ತಾರೆ. ಸೊ ಎಲ್ಲರೂ ನಿಮ್ ಸುತ್ತ ಬರ್ತಾರೆ. ದಿಸ್ ಇಸ್ isn't it something beautiful, ವಿಹಾನ್? ಸೂಪರ್. ಆಕ್ಚುಲಿ ಅದೇ ಲೈಕ್ ನಾನು ರೀಸೆಂಟ್ ಆಗಿ ಇದೊಂದು ನನ್ ಜೊತೆನೆ ಆಯ್ತು. ನಾನೇನೋ ಒಂದು ವಿಷಯ ಮಾಡೋದಕ್ಕೆ ಹೊರಟಿದ್ದೆ. ಅವಾಗ ನಾನು ಯಾರತ್ರನೋ ಮಾತಾಡ್ಬೇಕಾದ್ರೆ ಈ ಒಂದು ವಿಷಯ ಆಯ್ತು. ನಾನು ಈ ಒಂದು ವಿಷಯನ ನಾನು ಯಾರಿಗೂ ಏನು ಪ್ರೂವ್ ಮಾಡ್ತಿಲ್ಲ, ನಾನು ಪ್ರಕೃತಿಗೆ ಪ್ರೂವ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದೀನಿ, ನಾನೀಗ ಸಿದ್ಧ ಇದ್ದೀನಿ ಅಂತ ಹೇಳ್ದೆ. ಅವಾಗ ಅವ್ರು ಹೇಳಿದ್ರು, ಪ್ರಕೃತಿ ನಿನ್ನ ಯಾವತ್ತೂ ಕೇಳಿಲ್ಲ ನೀನ್ ಪ್ರೂವ್ ಮಾಡು ಅಂತ. ಪ್ರಕೃತಿ ಅಂದ್ರೆ ಭಗವಂತ ಆಲ್ರೆಡಿ ನೀನು ಪರಿಪೂರ್ಣವಾಗಿದ್ಯಾ, ನೀನು ಕಂಪ್ಲೀಟ್ ಆಗಿದ್ಯಾ ಅಂತ ನಂಬ್ತಾ ಇದ್ದಾನೆ. ಆದ್ರೆ ನಿನ್ನ ಮನ್ಸಲ್ಲಿ ನೀನ್ ಅಂದ್ಕೊಳ್ತಾ ಇದೀಯಾ, ನಾನು ಕಂಪ್ಲೀಟ್ ಅಲ್ಲ, ನಾನು ಇನ್ನೇನೋ ಮಾಡಿ ಉತ್ತಮ ಆಗ್ತೀನಿ, ನಾನು ಇನ್ನೇನೋ ಮಾಡಿ ಖುಷಿಯಾಗಿರ್ತೀನಿ ಅಂತ. ಬಟ್ ಆ ರೀತಿ ಏನು ಇಲ್ಲ. ನೀನು ಡಿಸೈಡ್ ಮಾಡ್ಬಿಟ್ರೆ ಈ ಕ್ಷಣದಲ್ಲಿ ನಾನು ಖುಷಿಯಾಗಿರ್ತೀನಿ ಅಂತ, ನೀನ್ ಖುಷಿಯಾಗಿರ್ತೀಯ. ಇಲ್ಲಿ ಒಂದ್ ಮಾತು ನಾನು ಸೇರ್ಸೋದಕ್ಕೆ ಇಷ್ಟಪಡ್ತೀನಿ. ಯಾರ್ಯಾರಿಗೆ ಜೀವನದಲ್ಲಿ ಏನೇನೆಲ್ಲ ಮಾಡ್ಬೇಕು ಅಂತ ಆಸೆ ಇದೆ, ಸಾಧನೆಗಳಾಗಿರ್ಬೋದು ಅಥವಾ ಸಮಸ್ಯೆಗಳಿಂದ ಹೊರಬರೋದಾಗಿರ್ಬೋದು, ಈ ಒಂದು ಮನಸ್ಥಿತಿಯಿಂದ ನೀವು ಮಾಡಿದಾಗ, ನಮ್ಮ ಒಂದು ಗುರುಗಳು ಹೇಳ್ತಾರೆ, ಯಾವ ಒಬ್ಬ ವ್ಯಕ್ತಿಗೆ ಮನಸ್ಸಿನಲ್ಲಿ ಸಂಶಯಗಳಿರುತ್ತೆ, ತುಂಬಾ ಡೌಟ್ಗಳಿರುತ್ತೆ, ನಾನ್ ಮಾಡಕ್ಕಾಗತ್ತಾ ಇಲ್ವಾ ಅಂತ, ಅವನು ಒಂದು ಕೆಲ್ಸದಲ್ಲಿ ಕೈ ಹಾಕಿದಾಗ ಅವನ ಹತ್ರ ಆ ಕೆಲಸ ಮಾಡೋದಕ್ಕಿರೋ ಶಕ್ತಿ ಒಂದು ಬಿಜ್ಲಿ ಪಟಾಕಿ ಅಥವಾ ಲಕ್ಷ್ಮಿ ಪಟಾಕಿ ತರ ಆದ್ರೆ, ಯಾರೋ ಒಬ್ಬನಿಗೆ ನಾನು ಪರಿಪೂರ್ಣನಾಗಿದ್ದೀನಿ, ನಾನು ಕಂಪ್ಲೀಟ್ ಆಗಿದ್ದೀನಿ, ನನಗೆ ಭಗವಂತನ ಸಂಪೂರ್ಣ ಅನುಗ್ರಹ ಈಗ ಸಿಕ್ತಿದೆ ಅನ್ನೋ ಆ ನಂಬಿಕೆಯಿಂದ ಕೆಲಸ ಮಾಡ್ತಾನೋ, ಅವನ ಒಂದು ಶಕ್ತಿ ಒಂದು ನ್ಯೂಕ್ಲಿಯರ್ ಬಾಂಬ್ ಅಷ್ಟು ದೊಡ್ಡದಾಗಿರುತ್ತೆ ಅಂತಾರೆ. ಸೊ ಈ ಒಂದು ಸಣ್ಣ ಮಂತ್ರಕ್ಕೆ ಆ ಒಂದು ದೊಡ್ಡ ಪವರ್ ನ ಕ್ರಿಯೇಟ್ ಮಾಡೋ ಶಕ್ತಿ ಇದೆ. ಜಸ್ಟ್ ನಾವು ನಂಬಬೇಕು. ಏನಿಲ್ಲ, ಈಗ ನಾವು ಎಷ್ಟು ಒಂದು 2 ನಿಮಿಷದಲ್ಲಿ ಆ ಒಂದು ಪ್ರಾರ್ಥನೆನ ಮಾಡಿದ್ವಿ. ಸೊ ಪ್ರತಿ ಸತಿ ನಿಮ್ಗೆ ಆತಂಕ ಶುರುವಾದಾಗ ಅಥವಾ ಏನೋ ನನಗೆ ಸಿಕ್ತಿಲ್ಲ ಅನ್ನೋ ಭಯ ಶುರುವಾದಾಗ, ಅದು ಅದ್ಭುತವಾದ ಒಂದು ಉದಾಹರಣೆ ನಮ್ರತಾ ಹೇಳಿದ್ದು. ಯಾರೋ ಕಾಲ್ ಮಾಡಿ ಏನೋ ಹೇಳಿದಾಗ ನಮಗ್ ಗೊತ್ತಿಲ್ಲದೆ ಇರೋ ತನಕ ಖುಷಿಯಾಗಿರ್ತೀವಿ. ಆ ವಿಷಯ ಗೊತ್ತಾಗಿದೆ, ಹಂಗೆ ಟೆನ್ಷನ್ ಆಗುತ್ತೆ. ಆಮೇಲೆ ಇನ್ನೊಂದು ಫೋನ್ ಬಂದು ಅಯ್ಯೋ ಸಾರಿ ರಾಂಗ್ ನಂಬರ್ ಅಂದ್ರೆ ಮತ್ತೆ ಆ ಟೆನ್ಷನ್ ಕಡಿಮೆ ಆಗೋಗುತ್ತೆ. ಮತ್ತೆ ಓ ಸಾರಿ ಇಲ್ಲ ಆಗಿದೆ ಅಂದ್ರೆ. ಸೊ ಆ ವಿಷಯ ತಿಳ್ಕೊಂಡಾಗ ನಮ್ಮ ಕಂಡೀಷನಿಂಗ್, ಯಾರೋ ಸತ್ತೋದ್ರೆ ಸತ್ತೋಗೋದು ಕೆಟ್ಟ ವಿಷಯ, ಅಥವಾ ಹಣ ಕಳ್ಕೊಳ್ಳೋದು ಕೆಟ್ಟ ವಿಷಯ. ಆಕ್ಚುಲಿ ಆ ದೃಷ್ಟಿಕೋನ, ನಮ್ಮ ಆರೆಂಜ್ ಕರ್ನಾಟಕ ಚಾನೆಲ್ ಮೂಲ ಉದ್ದೇಶನೇ ಅದೇ. ನಮ್ಮ ದೃಷ್ಟಿಕೋನ ಸ್ವಲ್ಪ ಬದಲಾದ್ರೆ, ನನ್ನಿಂದ ಹೋದ 10,000 ಇನ್ಯಾರಿಗೋ ಉಪಯೋಗ ಆಗ್ತಿದೆ, ಅವ್ರ ಜೀವನದಲ್ಲಿ ಏನೋ ದೊಡ್ಡ ಪರಿವರ್ತನೆ ಆ 10,000 ಮೂಡಿಸ್ತಿದೆ ಅಂತ ನಾನು ಅನ್ಕೊಂಡ್ರೆ, ಸಡನ್ ಆಗಿ ಆ ನೋವು ಹೋಗ್ಬಿಡುತ್ತೆ. ನಾನೇನೋ ಸೇವೆ ಮಾಡ್ದಂಗೆ ಒಂದು ಫೀಲಿಂಗ್ ಬರುತ್ತೆ. ಸೊ ಆ ದೃಷ್ಟಿಕೋನ ಸ್ವಲ್ಪ ಬದಲಾಗ್ತಾ ಹೋದ್ರೆ, ಹಂಗೆ ನಮ್ಮ ಜೀವನದಲ್ಲಿ
ಆ ದುಃಖ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ದುಃಖ ಕಡಿಮೆ ಆಗ್ಬಿಟ್ರೆ ನಾವ್ ಏನ್ ಮಾಡ್ತೀವೋ ಅದನ್ನ ಅದ್ಭುತವಾಗಿ ಮಾಡೋದಕ್ಕಾಗತ್ತೆ. ಸೂಪರ್.